ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ತಾರಸಿ ತೋಟದಲ್ಲಿ ಆ್ಯಸ್ ಯೂಶ್ವಲ್ ಆಗಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಆಗಿದೆ. ಮಂಗಗಳು ಬರ್ತಾನೇ ಇದ್ದಾವೆ. ಇದರಲ್ಲಿ ಒಂದು ಪೇರುಕಾಯಿ ಆಗಿತ್ತು, ನಾನು ನಿಮಗೆ ತೋರಿಸಿದ್ದೆ. ಅದನ್ನು ಕಡಿದು ತಿಂದಾಕ ಹೋಗಿದೆ, ಅದನ್ನ ಕಿತ್ಬಿಟ್ಟಿದೆ. ಹಾಗೆ ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಇಟ್ಟಿದ್ದೆ, ಅದನ್ನೆಲ್ಲ ನೋಡಿ ಎಷ್ಟು ಗಲೀಜು ಮಾಡಿದೆ ಅಂತ. ಬಂದರೆ ಒಂದೇ ಸರಿಗೆ ಜಾಸ್ತಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಬರುತ್ತೆ. ಇಲ್ಲಿ ನೋಡಿ ಹೇಗೆ ಕೂತಿದ್ದಾವೆ ಅಂತ, ಎಷ್ಟಿದ್ದಾವೆ ನೋಡಿ. ಇಲ್ಲಿ ಆಲದ ಮರ ಇರೋದ್ರಿಂದ ಜಾಸ್ತಿ ಬರುತ್ತೆ. ಇಲ್ಲೇ ಕೂತ್ಕೊಳುತ್ತೆ, ಎಲ್ಲ ತಿಂದಾಕತ್ತೆ. ಈ ಕಾಕ್ಸ್ಕೋಮ್ ಕೂಡ ತಿಂದಿದೆ ಫ್ರೆಂಡ್ಸ್. ಇದು ಗೊತ್ತಿಲ್ಲ. ಈ ಹೂವಲ್ಲಿ ತಕ್ಕೊಂಡು ತಿಂತಾ ಇತ್ತದು. ಇದು ನೋಡಿ, ಇದು ತಿಂದಿರೋದು. ಇದಿಷ್ಟು ಅದನ್ನು ತಿಂದಿದೆ. ಮೋಸ್ಟ್ಲಿ ಅದರಲ್ಲಿರೋ ಬೀಜನ ತಿನ್ನುತ್ತೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟಿದ್ದಾವೆ ಅಂತ. ಇಲ್ಲಿ ಆ ಪೇರು ಎಲ್ಲ ತಿಂದು ಇದರಲ್ಲಿ ಬಿಸಾಕಿದೆ. ಅಲ್ಲಿ ನೋಡಿ ಎಷ್ಟಿದೆ ಅಂತ. ಮಂಗ ಒಂದು ಸ್ವಲ್ಪ ದಿನದಿಂದ ಬಂದೇ ಇರಲಿಲ್ಲ, ಬಟ್ ಈಗ 2-3 ದಿನ ಆಯಿತು ಬರ್ತಾಯಿದೆ. ಬಂದುಬಿಟ್ಟು ಈ ಕಾಯಿ ಎಲ್ಲ ಕಿತ್ತು ಹಾಕಿ ಹೋಗಿದೆ. 1-2 ಬದನೆಕಾಯಿ ಆಗಿತ್ತು, ಅದನ್ನು ಕೂಡ ತೆಗ್ದಿದೆ. ಅದು ಇದರಲ್ಲಿ ಅಂಜೂರ ಗಿಡ ಇವತ್ತು ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಅಂಜೂರ ಕಾಯಿ ಆಗ್ತಾಯಿದೆ. ಮಂಗ ಎಷ್ಟರ ಮಟ್ಟಿಗೆ ಬಿಡುತ್ತೋ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲೊಂದಿದೆ, ಚಿಕ್ಕದಾಗಿದ್ದಾವೆ. ದೊಡ್ಡದಾಗೋ ತನಕನೂ ಬಿಡಲ್ಲ, ಕಾಯಿ ಇದ್ದಾಗಲೇ ಕಡಿದು ಬಿಸಾಕ್ಬಿಡ್ತವೆ. ಆ ರೀತಿಯಾಗಿ ಮಾಡ್ತವೆ. ಈಗ ದೀಪಾವಳಿ ಇರೋದ್ರಿಂದ ಒಂದು 4 ದಿನ ಪಟಾಕಿ ಸೌಂಡ್ ಮಾತ್ರ ಚೆನ್ನಾಗಿ ಕೇಳುತ್ತೆ. ಇದು ನೋಡಿ, ಇವತ್ತು ಬೆಳಗ್ಗೆ ನಾನು ಪೂಜೆಗೆ ಒಂದಿಷ್ಟು ಹೂಗಳನ್ನೆಲ್ಲ ತಕ್ಕೊಂಡು ಹೋಗಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ನಂದಿ ಬಟ್ಟಲು ಗಿಡ. ಇದು ದಪ್ಪ ಆಗುತ್ತೆ ಹೂವು. ಇದನ್ನ ನಾನು ತೊಗೊಂಡು ಬಂದು ತುಂಬ ದಿನ ಆಯಿತು. ಇದರಲ್ಲಿ ಹೂವು ಎಲ್ಲ ಬಿಟ್ಟಿತ್ತು, ಬಟ್ ನನಗೆ ನಿಮಗೆ ತೋರ್ಸೋಕ್ಕಾಗಿಲ್ಲ, ನಾನು ವಿಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ. ಇವಾಗ ಇದರಲ್ಲಿ ಒಂದು ಹೂ ಇದೆ, ನೋಡೋಣ. ಇದು ನಾಡಿದ್ದು ಅಳ್ಬೋದು, ಅಳದಾಗ ನಿಮಗೆ ತೋರಿಸ್ತೀನಿ ನಾನು. ಇದನ್ನ ಗೌರ್ಮೆಂಟ್ ನರ್ಸರಿಯಿಂದ ತೊಗೊಂಡು ಬಂದಿದ್ದೆ. ತುಂಬ ಚೆನ್ನಾಗಿ ಹೂವು ಆಗುತ್ತೆ ಫ್ರೆಂಡ್ಸ್. ಇದು ದಪ್ಪ ಇರುತ್ತೆ ಹೂವು, ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ಅರಳಿದಾಗ ತೋರಿಸ್ತೀನಿ. ನೋಡಿ, ನಾನು ಪೂಜೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು, ಹಾಗೆ ಸ್ವಲ್ಪ ಕಾಕ್ಸ್ಕೊಂಬು, ಹಾಗೆ ಅಡಿಕೆ ಹೂವು ಇದೆಲ್ಲ ತಗೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.